ದರ ಏರಿಕೆಯಿಂದ ಜನಸಾಮಾನ್ಯರಿಗೇನು ಕೂಡ ತೊಂದರೆ ಆಗಿಲ್ಲ ಅಂತ ಹೇಳಿ ಶರಣಪ್ರಕಾಶ್ ಪಾಟೀಲ್ ಅವರು ಕೂಡ ಮಾತನಾಡಿದ್ದಾರೆ. ಆದರೆ ಅಫ್ಕೋರ್ಸ್ ಸರ್ಕಾರದಲ್ಲಿರುವಂಥವರು ಸಚಿವರುಗಳು ಇದನ್ನು ಡಿಫೆಂಡ್ ಮಾಡ್ತಾ ಇದ್ದಾರೆ. ಗೃಹಜ್ಯೋತಿ ನಷ್ಟದಿಂದ ವಿದ್ಯುತ್ ದರ ಏರಿಕೆ ಆಗಿರೋದಲ್ಲ ಇದು. ಸೊ 200 ಯೂನಿಟ್ಗಿಂತ ಹೆಚ್ಚು ಬಳಸಿದ್ರೆ ಈ ದರ ಏರಿಕೆ ಅನ್ವಯ ಆಗುತ್ತೆ. ಆದರೆ 200 ಯೂನಿಟ್ಗಿಂತ ಕಮ್ಮಿ ಇರುವಂಥವರಿಗೆ ನಾವು ಫ್ರೀನೇ ಕೊಡ್ತಾ ಇದ್ದೀವಲ್ಲ, ಸೊ ಅವ್ರಿಗೇನು ಕೂಡ ಇದು ಬರೋದೇ ಇಲ್ಲ. ಬಿಜೆಪಿಯವರು ಶ್ರೀಮಂತರ ಪರ ಮಾತನಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ TV9ಗೆ ಶರಣಪ್ರಕಾಶ್ ಪಾಟೀಲ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿದ್ಯುತ್ ದರ ಜಾಸ್ತಿ ಮಾಡೋದ್ರಿಂದ ಉಚಿತವಾಗಿ ಕೊಡ್ತಾ ಇದ್ದೀವಿ, ಗೊತ್ತಲ್ಲ ತಾನೆ. ಈಗ ಕೆಲವು ಬೇರೆಯವರಿಗೆ ಯಾರು ಇದಕ್ಕೆ ಅರ್ಹರಿಲ್ಲ ಅವರಿಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇರ್ಬೋದೇ ವಿನಃ ಇವತ್ತು ನಾವು 85% ಜನರಿಗೆ ವಿದ್ಯುತ್ತು ಉಚಿತವಾಗಿ ಕೊಡ್ತಾ ಇದ್ದೀವಿ. ಆದ್ದರಿಂದ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ, ಜನರ ಮೇಲೇನೂ ಹೊರೆ ಆಗಲ್ಲ. ನಿಯರ್ಲಿ 90% ಜನರಿಗೆ ಹೊರೆ ಅಂತೂ ಆಗಲ್ಲ. ನಿಮ್ಗೆ ಗೊತ್ತಿದೆಯಲ್ಲ ನಮ್ಮ ಗೃಹ ಜ್ಯೋತಿ ಕಾರ್ಯಕ್ರಮದ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲಾ ಬಿ ದ ಬಾಸ್. ಕಡೆಯಲ್ಲಿ ನಾವೇ ಫ್ರೀಯಾಗಿ ಕೊಡ್ತಾ ಇದ್ದೀವಿ ವಿದ್ಯುತ್ತು. ಜನರಿಗೆ ಹೆಂಗೆ ಹೊರೆ ಆಗುತ್ತೆ ಹೇಳಿ ನೀವು. ಅವರಿಗೆ BJP ಅವರಿಗೆ ಸಾಮಾನ್ಯ ಜ್ಞಾನವೂ ಇಲ್ಲ. ಇದು ಬೆಲೆ ಇದು ನಿಮ್ಮ ಏರಿಕೆ ಜಾಸ್ತಿ ಆಗಿರೋದ್ರಿಂದ, ದರ ಜಾಸ್ತಿ ಆಗಿದ್ದರಿಂದ ಸಾಮಾನ್ಯ ಜನರ ಮೇಲೆ ಹೊರೆ ಇಲ್ಲ. 85% ಜನ 200 ಯೂನಿಟ್ಗಿಂತ ಕೆಳಗೆ ಉಪಯೋಗ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ. ಅವ್ರಿಗೆ ಮಾಹಿತಿ ಇಲ್ಲ ಅನಿಸುತ್ತೆ. 85% ಜನರು ಇವತ್ತು 200 ಯೂನಿಟ್ಗಿಂತ ಕಮ್ಮಿನೇ ಉಪಯೋಗ ಮಾಡ್ತಾರೆ. ಇದರಿಂದ ಸಾಮಾನ್ಯ ಜನರಿಗೆ ಹೊರೆ ಇಲ್ಲ. ಇವ್ರು ಯಾರ ಪರವಾಗಿ ಹೇಳ್ತಾ ಇದ್ದಾರೆ ಅಂದರೆ ಶ್ರೀಮಂತರ ಪರವಾಗಿ ಹೇಳ್ತಾ ಇದ್ದಾರೆ. ಅವ್ರದ್ದೆಲ್ಲ ಕಾರ್ಖಾನೆಗಳು ಅವು ಇವೇನು ಇದಾವಲ್ಲ, ಅವರಿಗೆ ನೋವಾಗ್ತಾ ಇದೆ ವಿನ ಸಾಮಾನ್ಯ ಜನರಿಗೆ, ಬಡವರಿಗೆ ಯಾರಿಗೆ ಇದರಿಂದ ನೋವಿಲ್ಲ. ದರ ಏರಿಕೆ ಸರ್ಕಾರ ನಿಗದಿ ಮಾಡೋದಿಲ್ಲ. ದೇರ್ ಇಸ್ ಅನ್ ಇಂಡಿಪೆಂಡೆಂಟ್ ಏಜೆನ್ಸಿ. ಅವರು ಅದು ದರ ನಿಗದಿ ಮಾಡ್ತಾರೆ ವಿನಃ ಸರ್ಕಾರ ಮಾಡೋದಿಲ್ಲ. ನಿಮ್ಗೆ ಗೊತ್ತಿರಬೇಕಲ್ಲ, ಅವ್ರಿಗೆ ಅಷ್ಟು ಸಾಮಾನ್ಯ ಜ್ಞಾನ ಇಲ್ಲ. ಗೃಹ ಜ್ಯೋತಿ ಯೋಜನೆಯಿಂದ ನಾವು ನಷ್ಟ ಅಂದರೆ ಸರ್ಕಾರ ಅದು ಹೊರೆಯನ್ನು ಹೊತ್ತಿದೆ. ನಷ್ಟ ಯಾರಿಗಾಗಿದೆ? ಸರ್ಕಾರ ಜವಾಬ್ದಾರಿನ ತಗೊಂಡು ಜನರಿಗೆ ಅನುಕೂಲ ಮಾಡಲಿಕ್ಕೆ ನಾವು ಈ ಒಂದು ಕಾರ್ಯಕ್ರಮ 5 ಗ್ಯಾರಂಟಿಯಲ್ಲಿ ಗೃಹ ಜ್ಯೋತಿ ಇರೋದ್ರಿಂದ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಈಗ 85% ಜನ ಫ್ರೀ ಅವರಿಗೆ ವಿದ್ಯುತ್ ಸಿಗ್ತಾ ಇದೆ. ಸಾಮಾನ್ಯ ಜನರ ಮೇಲೆ